ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನೀನಾಸಂ ಸತೀಶ್ ಮತ್ತೆ ಸಪ್ತಮಿ ಗೌಡ ಅವರು ಮೇನ್ ಲೀಡ್ ಆಗಿ ಆಕ್ಟಿಂಗ್ ಮಾಡಿದಂತಹ ದಿ ರೈಸ್ ಆಫ್ ಅಶೋಕ ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಮೂವಿಯಲ್ಲಿ ನನಗೆ ಏನು ಇಷ್ಟ ಆಯಿತು ಮತ್ತೆ ಮೂವಿನ ಎಲ್ಲಿ ಬೆಟರ್ ಆಗಿ ಮಾಡಬಹುದಾಗಿತ್ತು ಅನ್ನೋದ್ರ ಬಗ್ಗೆ ನನ್ನ ಅನಿಸಿಕೆನ ನಿಮಗೆ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ನಿಮ್ಮ ಸಪೋರ್ಟ್ ನೀಡಿ ಅಂತ ಹೇಳ್ತೀನಿ. ಬನ್ನಿ ರಿವ್ಯೂನ ಶುರು ಮಾಡೋಣ. ಈ ಫಿಲಮ್ದು ಒಂದನೇ ಸ್ಟೋರಿ ಏನಂದ್ರೆ, ಹೀರೋ ಜಾತಿ ವ್ಯವಸ್ಥೆ ವಿರುದ್ಧ ಯಾವ ತರ ಫೈಟ್ ಮಾಡ್ದ ಮತ್ತೆ ಯಾವ ತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ದ ಅನ್ನೋದೇ ಒಂದೇ ಸ್ಟೋರಿ. ಈ ಫಿಲಮ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ನೀನಾಸಂ ಸತೀಶ್ ಅವ್ರ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಕ್ಯಾಸ್ಟ್ ವಿರುದ್ಧ ಫೈಟ್ ಮಾಡೋದಾಗ್ಲಿ ಮತ್ತೆ ನೋಡಂತ ನಮ್ನ ಒಂಥರ ಮೋಟಿವೇಟ್ ಮಾಡತರ ಇತ್ತು ಫಿಲಮ್ ಅಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಜಾಸ್ತಿನೇ ಇದೆ ಕ್ಯಾರೆಕ್ಟರ್ದು ಮೋಟಿವೇಟ್ ಆಗ್ಲಿ ಡೈಲಾಗ್ಸ್ ಆಗ್ಲಿ. ಆ ಕೊಟ್ಟಿರೋ ಕ್ಯಾರೆಕ್ಟರ್ನ ಸತೀಶ್ ಅವರಂತೂ ಒಂಥರ ಚೆನ್ನಾಗಿನೇ ಮಾಡೋರು ಫಿಲಮ್ ಅಲ್ಲಿ. ನಂಗೆ ತುಂಬಾನೇ ಇಷ್ಟ ಆಯ್ತು ಆ ಕ್ಯಾರೆಕ್ಟರ್. ಈ ಫಿಲಮ್ ಅಲ್ಲಿ ನನಗೆ ಇಷ್ಟ ಇದು ಇನ್ನೊಂದು ಕ್ಯಾರೆಕ್ಟರ್ ಯಾವ್ದು ಅಂದ್ರೆ ತಂದೆ ಕ್ಯಾರೆಕ್ಟರ್ ಅಲ್ಲಿ ಆಕ್ಟಿಂಗ್ ಮಾಡಿರೋದು ಬಿ ಸುರೇಶ್ ಅವರು. ಈ ಫಿಲಮ್ ಅಲ್ಲಿ ನಿಮ್ಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗೋದಂದ್ರೆ ಹೀರೋ ಮತ್ತೆ ಅವ್ರ ತಂದೆ ಕ್ಯಾರೆಕ್ಟರ್ ಮಾಡಿದಂತ ಸುರೇಶ್ ಅವರು ಜಾಸ್ತಿ ಸ್ಕ್ರೀನ್ ಮೇಲೆ ಇದ್ದಾಗೇನೆ ಅವ್ರಿಬ್ರು ಮಧ್ಯೆ ಇರೋಂತ ಸಂಭಾಷಣೆ ಆಗ್ಲಿ ಮತ್ತೆ ಅವ್ರು ಕೊಟ್ಟಿರೋ ಕ್ಯಾರೆಕ್ಟರ್ನ ಚೆನ್ನಾಗಿನೇ ಹ್ಯಾಂಡಲ್ ಮಾಡವ್ರೆ. ಅದ್ ನಂಗೆ ತುಂಬಾನೇ ಇಷ್ಟ ಆಯ್ತು ಫಿಲಮ್ ಅಲ್ಲಿ. ಮತ್ತೆ ಫಿಲಮ್ ಅಲ್ಲಿ ನಂಗೆ ತುಂಬಾನೇ ಇಷ್ಟ ಆಗಿದ್ದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಫಿಲಮ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರು. ಒಂಥರ ಅವರು ನಂಗೆ ಪರ್ಸನಲ್ ಫೇವರೇಟ್ ಮತ್ತೆ ಕನ್ನಡದಲ್ಲಿ ಮೋಸ್ಟ್ ಅಂಡರ್ ರೇಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಫಸ್ಟ್ ಹಾಫ್ ಅಲ್ಲಿ ಆಗ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಆಗ್ಲಿ ಮ್ಯೂಸಿಕ್ ಅಂತೂ ಚೆನ್ನಾಗಿ ಮಾಡವ್ರೆ. ಸಾಂಗ್ಸ್ ಅಷ್ಟೇನೆ, ನಿಮ್ಗೆ ಯಾವ ಸಾಂಗ್ಸ್ ಅಷ್ಟೊಂದು ನಿಮ್ಗೆ ಬೋರ್ ಆಗಲ್ಲ. ಎಲ್ಲ ಸಾಂಗ್ಸು ಚೆನ್ನಾಗಿದೆ ಫಿಲಮ್ ಅಲ್ಲಿ. ನಂಗೆ ತುಂಬಾನೇ ಇಷ್ಟ ಆಯ್ತು ಫಿಲಮ್ ಮ್ಯೂಸಿಕ್. ಮತ್ತೆ ಫಿಲಮ್ ಅಲ್ಲಿ ಬೇರೆ ಆಕ್ಟರ್ಗಳಿಗೆ ಕೊಟ್ಟಿರೋಂಥ ಕ್ಯಾರೆಕ್ಟರ್ಗಳನ್ನ ಚೆನ್ನಾಗಿ ಮಾಡವ್ರೆ. ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಬಿಟ್ಟು ಅವ್ ಯಾವ ಕ್ಯಾರೆಕ್ಟರ್ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಮತ್ತೆ ಫಿಲಮ್ ನ ಇನ್ನು ಎಲ್ಲಿ ಬೆಟರ್ ಆಗಿ ಮಾಡಬಹುದಾಗಿತ್ತು ಅನ್ನೋದಾದ್ರೆ ಫಸ್ಟ್ ಹಾಫ್ ನಿಮ್ಗೆ ಸ್ಲೋ ಅನ್ಸುತ್ತೆ ಸ್ವಲ್ಪ. ಯಾಕಂದ್ರೆ ಹೀರೋ ಮತ್ತೆ ಹೀರೋಯಿನ್ ನಡುವೆ ಇರುವಂತ ಲವ್ ಸೀನ್ಸ್ ನಿಮ್ಗೆ ಅಷ್ಟೊಂದು ವರ್ಕ್ ಆಗಲ್ಲ ಫಿಲಮ್ ಅಲ್ಲಿ. ಮತ್ತೆ ಇಂಟರ್ವಲ್ ಬಂದಾಗ ಸ್ಟೋರಿ ಇನ್ನ ಅಷ್ಟೊಂದು ಪಿಕಪ್ ಆಗಿರಲ್ಲ ಫಿಲಮ್ ಅಲ್ಲಿ, ಅದೊಂದು. ಮತ್ತೆ ಈ ಮೂವಿಯಲ್ಲಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಕಮ್ಮಿ ಇದೆ. ಹೀರೋ ಮತ್ತೆ ಹೀರೋ ತಂದೆ ಕ್ಯಾರೆಕ್ಟರ್ ಬಿಟ್ರೆ ಯಾವ ಕ್ಯಾರೆಕ್ಟರ್ ಅಷ್ಟೊಂದು ನಿಮ್ಗೆ ಸ್ಟ್ರಾಂಗ್ ಅನ್ಸಲ್ಲ. ಗೋಪಾಲ ಕೃಷ್ಣ ದೇಶಪಾಂಡೆ ಕ್ಯಾರೆಕ್ಟರ್ ಸುಮ್ಮನೆ ವೇಸ್ಟ್ ಅದು. ಮತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ಅದು ಆವರೇಜ್. ಮತ್ತೆ ವಿಲನ್ ಕ್ಯಾರೆಕ್ಟರ್ ಫುಲ್ ಡಮ್ಮಿ ಮಾಡಾಕ್ಬಿಟ್ಟವ್ರೆ. ಒಂದು ಫಿಲಮ್ ಅಲ್ಲಿ ವಿಲನ್ ಕ್ಯಾರೆಕ್ಟರ್ ಸ್ಟ್ರಾಂಗ್ ಇದ್ದಷ್ಟು ಹೀರೋಗೆ ಚಾಲೆಂಜಸ್ ಜಾಸ್ತಿ ಬರುತ್ತೆ. ಆದ್ರೆ ಈ ಫಿಲಮ್ ಅಲ್ಲಿ ವಿಲನ್ನೇ ಡಮ್ಮಿ ಮಾಡಾಕ್ಬಿಟ್ಟವ್ರೆ ಈ ಫಿಲಮ್ ಅಲ್ಲಿ. ಮತ್ತೆ ಒಂದು ಇಂಟರ್ವ್ಯೂ ಅಲ್ಲಿ ಸತೀಶ್ ಅವ್ರು ಹೇಳಿದ್ರು ಈ ಮೂವಿ ರಂಗಸ್ಥಳಂ ಲೆವೆಲ್ಗೆ ಇರುತ್ತೆ ಅಂತ. ಆದ್ರೆ ಆ ಫಿಲಮ್ ಅಲ್ಲಿ ಸುಕುಮಾರ್ ಅವರು ಕ್ಯಾರೆಕ್ಟರ್ಗಳನ್ನ ಫುಲ್ ಸ್ಟ್ರಾಂಗ್ ಆಗಿ ಬರ್ದಿದ್ರು. ಆದ್ರೆ ಈ ಫಿಲಮ್ ಅಲ್ಲಿ ನೋಡಿದ್ರೆ ಕೆಲವೊಂದು ಕ್ಯಾರೆಕ್ಟರ್ಗಳು ಅಷ್ಟೊಂದು ಸ್ಟ್ರಾಂಗೇ ಇಲ್ಲ. ಅದೊಂದು ಮೇಜರ್ ನೆಗೆಟಿವ್ ಫಿಲಮ್ಗೆ. ಈ ಫಿಲಮ್ ಡೈರೆಕ್ಟರ್ ಈ ಫಿಲಮ್ ಸ್ಟೋರಿನ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ದು ಇನ್ನೂ ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರ್ಗಳನ್ನ ಆಡ್ ಮಾಡಿದ್ರೆ ಫಿಲಮ್ ಚೆನ್ನಾಗಿ ಬಂದಿರೋದು. ಈ ಫಿಲಮ್ ನನಗೆ ಆವರೇಜ್ ಅನ್ಸ್ತು. ಈ ಮೂವಿನ ನೀವು ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಮತ್ತೆ ಈ ರಿವ್ಯೂ ನಿಮ್ಗೆ ಯಾವ ತರ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.